ಹಬ್ಬ ಬಂತು ಅಂದರೆ ಎಲ್ಲಿಲ್ಲದ ಸಡಗರ. ಅದು ಏಕೆ ಅಂದರೆ ಹಿಂದೂಗಳಿಗೆ ವರ್ಷದ ಮೊದಲ ಹಬ್ಬ. ಬನ್ನಿ, ಈ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಗ್ರಾಹಕರು ಜನತೆ ಏನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ, ಏನೆಲ್ಲ ಬೆಲೆಗಳು ಏರಿಕೆ ಆಗಿದೆ, ಯಾವ ರೀತಿ ಹಬ್ಬದ ಸಡಗರದಲ್ಲಿ ಜನ ತುಂಬಿದ್ದಾರೆ ಕೇಳೋಣ. ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷದಲ್ಲಿ ಇವತ್ತು ಬಂದಿದೆ. ವರ್ಷದ ಮೊದಲ ಹಬ್ಬ. ಹೌದು. ಯಾವ ಥರ ಆಚರಣೆ ಮಾಡ್ತೀರಾ ಸರ್? ಇದು ಹಿಂದೂಗಳ ಹಬ್ಬ ಅಂತಂದರೆ ಇವಾಗ ಮಾರ್ಗಶಿರ ಮಾಸ ಸ್ಟಾರ್ಟ್ ಆಗುತ್ತಲ್ಲ, ಡಿಸೆಂಬರ್ 16ನೇ ತಾರೀಕಿಂದ ಸ್ಟಾರ್ಟ್ ಆದರೆ ಜನವರಿ 15 ಇಲ್ಲ 14 ಇಲ್ಲ 16 ತನಕ ಲಾಸ್ಟ್ ಆಗುತ್ತೆ. ಒಂದು ತಿಂಗಳು ಹಳೆಯ ಕಾಲದ ಪದ್ಧತಿ ಪ್ರಕಾರ ಭಜನೆ ಮನೆಗಳಲ್ಲಿ ಬೆಳಗ್ಗೆ ಧನುರ್ಮಾಸ ಅಂತ ಪೂಜೆ ಮಾಡ್ತಾರೆ ಎಲ್ಲ ಕಡೆಯೂ. ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆಯಿಂದ ಒಂದು 6 ಗಂಟೆವರೆಗೂ ಅದು ಪದ್ಧತಿ ನಡ್ಕೊಂಬಂದಿದೆ. ಲಾಸ್ಟ್ ದಿವಸ ಮಕರ ಸಂಕ್ರಾಂತಿ ಹಬ್ಬ ಆಚರಿಸೋದ್ರಿಂದ ಬೆಳಗ್ಗೆ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಪೂಜೆ ಮಾಡ್ತಾರೆ. ಇದು ಹಸು ಪೂಜೆ ಮಾಡ್ತಾರೆ ಸಂಪ್ರದಾಯ ಪ್ರಕಾರವಾಗಿ. ಅವತ್ತು ಗೆಡ್ಡೆ ಗಂಡಸು ಇದೆಲ್ಲ ಮಾಡೋದು ಮಾಮೂಲಿ ಪೂಜೆ ಇರುತ್ತೆ, ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಆಮೇಲೆ ಎಲ್ಲಿ ಬೀರ್ತಾರೆ ನಮ್ಮ ಸಂಪ್ರದಾಯ ಪ್ರಕಾರ. ಈ ಥರ ನಡ್ಕೊಂಡು ಹೋಗುತ್ತೆ ಸರ್ ಪ್ರತಿ ವರ್ಷ ತಾನೆ. ಈ ವರ್ಷವೂ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಸರ್. ಈಗ ವರ್ಷ ಒಂದು ಕರೋನಾ ಎಲ್ಲೋ ಒಂದು ಕಡೆ ಹಬ್ಬದ ಸೊಗಡನ್ನ ಕಮ್ಮಿ ಮಾಡ್ತಾ ಇತ್ತು. ಈ ವರ್ಷ ಕರೋನಾ ಸರ್ ಇಲ್ಲ ಸರ್, ಇವಾಗ ಕೊರೋನಾ ಎಲ್ಲ ದಾಟಿ ನಮ್ಮ ಈ ಭಾರತದ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾವ್ರೆ. ನೆಕ್ಸ್ಟು ಈ ತಿಂಗಳು ಬರೋ ವಾರ ಬಂದು ನಮಗೆ ರಾಮ ಜನ್ಮಭೂಮಿ ಸ್ಥಾಪನೆ ಬೇರೆ ಐತೆ. ಎಲ್ಲ ಸಡಗರ ಸಂಭ್ರಮದ ಎರಡೂ ಆಚರಿಸ್ತೇವೆ ಸರ್. ಈ ವರ್ಷಕ್ಕೆ ಬಂದಿರೋ ಹಬ್ಬ ಎಲ್ಲರಿಗೂ ಹೊಸ ಉರ್ಪನ್ ತರಲಿ, ಹೊಸ ಥರ ಆಗಲಿ, ಆಚರಿಸಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಓಕೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಚೇತನ್ ಅಂತ ಸರ್. ಹೆಂಗ್ ನೋಡ್ತಾ ಇದ್ದಾರೆ ನೋಡು. ಎಳ್ಳು ಬೆಲ್ಲ ಸಂಕ್ರಾಂತಿದು. ತೊಳಿ 80 ರೂಪಾಯಿ ತೊಳಿ. 80 ಸಂಕ್ರಾಂತಿ ಹಬ್ಬ ಬಂತು, ಯಾವ ಥರ ಆಚರಣೆ ಮಾಡ್ತೀರಾ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಂಕ್ರಾಂತಿ ಹಬ್ಬ ಅಂದ್ರೇ ನಮ್ಗೆ ಯಾವತ್ತೂ ಸ್ಪೆಷಲೇ ಸರ್. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಸಲ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸ್ವಲ್ಪ ಅತ್ಯಾವಶ್ಯ ಜಾಸ್ತಿ ಐಟಮ್ಸ್ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಹಂಗೂ ಇದ್ರೂ ಆಚರಣೆ ಮಾಡಬೇಕಲ್ವ, ಮಾಡ್ತಾನೆ ಇರ್ತೀವಿ. ಎಲ್ಲ ವರ್ಷ ಥರ ಈ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ ಸರ್. ಕೊರೋನಾ ಇತ್ತು, ಆಮೇಲೆ ಆಚೆ ಬರೋಕ್ಕೂ ಸ್ವಲ್ಪ ಕಷ್ಟ ಇತ್ತು. ಎಲ್ಲಿ ಮಾರ್ಕೆಟ್ ಬರೋಕ್ಕಾಯ್ತಾ ಇಲ್ಲ, ಅಲ್ಲೇ ಇರೋದು ತಗೊಂಡು ಮಾಡ್ತಾಯಿದ್ವಿ. ಈ ವರ್ಷ ಸ್ವಲ್ಪ ಫ್ರೀಡಮ್ ಆಗೈತೆ, ಚೆನ್ನಾಗಿ ಬಂದಿದ್ದೀವಿ. ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದ್ರೂ ತಗೊಂಡು ಮಾಡ್ತಾಯಿದ್ದೀವಿ ಸರ್. ಇವಾಗ ಹೂವು ತಗೊಂಡಿದ್ದೀವಿ. ಹೂವು kg 100 ರೂಪಾಯಿ ಆಗಿದೆ. ಸ್ವಲ್ಪ ಕಡಿಮೆ ಇರ್ತಾಯಿತ್ತು, ಇವಾಗ ಸ್ವಲ್ಪ ಜಾಸ್ತಿನೇ ಐತೆ. ಹೂವು ತರಕಾರಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಸರ್. 5 ರೂಪಾಯಿ ಗಲ್ಡ ಕೊಡಿ ನೋಡಿ. ನೀವೇ ಮಾತಾಡ್ರಿ ಯಜಮಾನ್ರೆ.
ಹೇಳಿ ಮೇಡಮ್, ಹಬ್ಬದ ಆಚರಣೆ ಯಾವ ಥರ ಇದೆ ಸಂಕ್ರಾಂತಿ ಹಬ್ಬ? ಸಂಕ್ರಾಂತಿ ಸಡಗರ ಮಾರ್ಕೆಟ್ ಫುಲ್ಲು ತುಂಬ ಸಡಗರವಾಗಿದೆ. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಕಬ್ಬು, ಗೆಣಸು, ಅವರೆಕಾಯಿ. ಜನರಲ್ಲಿ ಹೊಸ ಹಬ್ಬ ಬಂದಾಗ ಹೊಸ ಉರುಪು ಬರುತ್ತೆ, ತಗೋಬೇಕು ಅನ್ನೋ ಆಸಕ್ತಿ ಬರುತ್ತೆ. ಈ ಸಂಕ್ರಾಂತಿ ಸಂಭ್ರಮ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ಎಲ್ಲಿ ನೋಡಿದ್ರು ಸಕ್ಕರೆ, ಬೆಲ್ಲದ ಅಚ್ಚು, ಎಳ್ಳು, ಬೆಲ್ಲ ಮಾರೋರು ಅವ್ರ ಸಂಭ್ರಮನೋ ಸಂಭ್ರಮ. ಹಬ್ಬ ಅಂದರೆ ಖುಷಿ ತರುತ್ತೆ. ಹೂವು ಹಣ್ಣು ಎಲ್ಲ ತಗೊಂಡು ಮನೆಯಲ್ಲಿ ಹಬ್ಬದ ವಾತಾವರಣ ಇದ್ದು ಪೊಂಗಲ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದೇ ಒಂದು ದೊಡ್ಡ ಸಂಭ್ರಮ. ಹಬ್ಬ ಬಂದರೆ ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ, ಹೊಸ ಹುರುಪು ಬರುತ್ತೆ, ಒಂದು ಉತ್ತೇಜನ ಕೊಡ್ತದೆ, ಒಂದು ಖುಷಿ ವಾತಾವರಣ ಬರುತ್ತೆ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.